Welcome students. Today we will discuss about .NET framework in detail. So what is this .NET framework? So first ನಾವು .NET framework ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು we'll check it. Here you can see, so what is a .NET solution? What .NET can offer you? .NET offers you the full interoperability with the existing code. ಒಂದು ಕೋಡ್ ಇದ್ದರೆ ಅದನ್ನು interoperability ಅಂದರೆ ಏನು, ಸೊ ಇಂಟ್ರ್ಯಾಕ್ಷನ್ ಆ್ಯಂಡ್ ಎಡಿಟ್ ಈ ಥರ ಯಾವುದೇ ಒಂದು ಐ ಡಿ ಪರ್ಫಾರ್ಮೆನ್ಸ್ ಜೊತೆಗೆ ಹೆಲ್ಪ್ಫುಲ್ನೆಸ್ನು ಕೂಡ ಸಪೋರ್ಟೆಡ್ ಲೈಬ್ರರೀಸ್ನು ಕೂಡ ಸಪೋರ್ಟ್ ಮಾಡ್ತದೆ. ಲೈಕ್ ಇಂಟರ್ಆಪರೇಟಬಿಲಿಟಿ ಅಂದರೆ ಯು ಕ್ಯಾನ್ ಸ್ವಿಚ್ ಬಿಟ್ವೀನ್ ವೆದರ್ ಯು ಕೋಡಿಂಗ್ ಆರ್ ಸಿಸ್ಟಮ್ ಈಸ್ ಆಟೋ ಕಂಪ್ಲೀಟಿಂಗ್ ಯುವರ್ ನೆಕ್ಸ್ಟ್ ಕೋಡ್ ಅನ್ನೋದನ್ನು ನಾವು ಮೆನ್ಷನ್ ಮಾಡ್ಬೋದು. ಕಂಪ್ಲೀಟ್ ಆ್ಯಂಡ್ ಟೋಟಲ್ ಲ್ಯಾಂಗ್ವೇಜ್ ಇಂಟಿಗ್ರೇಷನ್. ಸೊ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಂದ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ಅಲ್ಲಿ ಬೇರೆ ಬೇರೆ ಪ್ರೀವಿಯಸ್ಲಿ ದೇರ್ ವಾಸ್ ಎ ಹೈರಾರ್ಕಿ ವೇರ್ ದೇರ್ ಆರ್ ಡಿಫ್ರೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆರ್ ಇನ್ವಾಲ್ವ್ಡ್ ಸಾಫ್ಟ್ವೇರ್ ಡೆವಲಪ್ಮೆಂಟಿಂದ ಡೆಲಿವರಿ ಮಾಡೋರಿಗೆ ಇಂಟರ್ಮೀಡಿಯೇಟಲ್ಲಿ ಕಂಬೈನ್ ಮಾಡೋಕ್ಕೊಂದು ಲ್ಯಾಂಗ್ವೇಜು, ಡೇಟಾಬೇಸ್ ಆಪರೇಟಿಂಗ್ ಹ್ಯಾಂಡಲ್ ಮಾಡಲಿಕ್ಕೆ ಬೇರೆ ಲ್ಯಾಂಗ್ವೇಜು, ಆ್ಯಂಡ್ EXE ಅಥವಾ ಬಂಡಲ್ ಮಾಡಲಿಕ್ಕೆ ಬೇರೆ ಲ್ಯಾಂಗ್ವೇಜ್, ಈ ರೀತಿ ಒಂದು ಬೇರೆ ಬೇರೆ ಲ್ಯಾಂಗ್ವೇಜ್ಗಳದ್ದು ಡಿಪೆಂಡೆನ್ಸ್ ಇರ್ತಾಯಿತ್ತು. So here .NET framework will provide you the solution that one language is more than enough for development your multiple stages of software ಅಂತ ರೆಪ್ರೆಸೆಂಟ್ ಮಾಡ್ತದೆ. ಎ ಕಾಮನ್ ರನ್ ಆಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಆ್ಯಂಡ್ ಕಂಪೈಲ್ನ ಹ್ಯಾಂಡಲ್ ಮಾಡುತ್ತೆ ಅಂತ ರೆಪ್ರೆಸೆಂಟ್ ಮಾಡ್ತೇವೆ. ಸೊ .NET ಪ್ರೊವೈಡ್ ಯು ದ ಬೇಸ್ ಲೈಬ್ರರಿ. ಒಂದು ಬೇಸ್ ಲೈಬ್ರರಿ ಪ್ರೊವೈಡ್ ಮಾಡುತ್ತೆ ವಿಚ್ ಈಸ್ ಎ ಕಾಮನ್ ಕಮ್ಸ್ ಅಂಡರ್ ಕಾಮನ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗಲ್ಲಿ ಬರುತ್ತೆ, ಆ್ಯಂಡ್ ವಿಚ್ ಈಸ್ ಗಿವ್ ಯು ದ ಮೋಸ್ಟ್ ಪಾಸಿಬಿಲಿಟಿ. ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬೇಕಾಗಿರೋ ಬಿಗ್ಗೆಸ್ಟ್ ಲೈಬ್ರರಿ ಇದೆ ಅಂದರೆ ವಿಂಡೋಸ್ ಇದರಲ್ಲೇ. ಬಿಕಾಸ್ ಬೇರೆ ಪೈಥಾನ್ ಅಥವಾ ಬೇರೆ ಲ್ಯಾಂಗ್ವೇಜ್ಗಳು ಹೇಗೆ ಹೋಗುತ್ತೆ ಅಂದರೆ ವೆನೆವರ್ ಯು ದ ಲ್ಯಾಂಗ್ವೇಜ್ ಇಸ್ ರಿಕ್ವೈರ್ಡ್ ಆವಾಗ ನೀವು ಪ್ಲಗಿನ್ ಆ್ಯಡ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ಸೊ ಮೋಸ್ಟ್ ಪ್ರೀವಿಯಸ್ಲಿ ದ MATLAB ಹ್ಯಾವ್ ಹ್ಯಾಡ್ ಅ ಬಿಗ್ಗೆಸ್ಟ್ ಲೈಬ್ರರಿ ಆಫ್ ಸಾಫ್ಟ್ವೇರ್ ಆರ್ ಲೈಬ್ರರೀಸ್ ವಿಚ್ ಈಸ್ ಅವೈಲಬಲ್ ಟು ಯೂಸ್ ಇನ್ ಎ ಸಾಫ್ಟ್ವೇರ್. ಒಂದು ಲ್ಯಾಂಗ್ವೇಜ್ ಐ ಡಿ ಇನ್ಸ್ಟಾಲ್ ಮಾಡಿದ್ರೆ ಮೋಸ್ಟ್ ಪವರ್ಫುಲ್ ಅಥವಾ ಲಾರ್ಜೆಸ್ಟ್ ಲೈಬ್ರರಿ ಇತ್ತು. ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕು ಅಂದರೆ 12 GB 20 GB ಆಗ್ತಾಯಿತ್ತು MATLAB ಅಪ್ಲಿಕೇಶನ್. ಸೊ ಈವನ್ .NET ಕೂಡ ಏನು ಕಡಿಮೆ ಇಲ್ಲ. .NET ವಿಜುವಲ್ ಬೇಸಿಕ್ ಇನ್ಸ್ಟಾಲ್ ಮಾಡಬೇಕು ಅಂದರೆ ರಿಲೇಟಿವ್ಲಿ 5 GB ಪ್ಲಸ್ ಮೆಮೊರಿ ಸ್ಪೇಸ್ ರಿಕ್ವೈರ್ಡ್ ಇರುತ್ತೆ. ಸೊ ಹಿಯರ್ ವಿ ವುಡ್ ಲೈಕ್ ಟು ಮೆನ್ಷನ್ ಇಟ್ ಹ್ಯಾಸ್ ಎ ಲಾರ್ಜ್ ಸೆಟ್ ಆಫ್ ಬೇಸ್ ಲೈಬ್ರರೀಸ್ ವಿಚ್ ಈಸ್ ಗೋಯಿಂಗ್ ಟು ಬಿ ಯೂಸ್ಫುಲ್ ವೈಲ್ ಕೋಡಿಂಗ್. ಡೆವಲಪ್ಮೆಂಟ್ ಸಪೋರ್ಟ್ ಕೊಡ್ತದೆ. IDE ಕೊಡುತ್ತೆ. IDE ಮೀನ್ಸ್ ಪ್ರೋಗ್ರಾಮಿಂಗ್ ಡೆವಲಪ್ಮೆಂಟ್ಗೆ ಎನ್ವೈರನ್ಮೆಂಟ್ ಅಂತ ಏನು ಹೇಳ್ತೀವಿ, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್ ಅಂತ ಹೇಳ್ತೀವಿ, ವಿಚ್ ಈಸ್ ಯೂಸ್ಡ್ ಫಾರ್ ಪ್ರೋಗ್ರಾಮಿಂಗ್ ಡೆವಲಪ್ಮೆಂಟ್. ಇಟ್ ಗಿವ್ಸ್ ವಿತ್ ದ GUI ಇನ್ ಟರ್ಮ್ಸ್ ಆಫ್ GUI ಮ್ಯಾನರ್. ಅಂದರೆ ನಿಮಗೆ ಒಂದು ಯೂಸರ್ ಇಂಟರ್ಫೇಸ್ ಇರುತ್ತೆ ವೇರ್ ಯು ಕ್ಯಾನ್ ಬಿಲ್ಡ್ ಆನ್ ಯೂಸರ್ ಇಂಟರ್ಫೇಸ್, ಡ್ರಾಗ್ ಆ್ಯಂಡ್ ಡ್ರಾಪ್ ಆಪ್ಷನ್ಸ್, ಈ ರೀತಿ ಒಂದು ಫೀಚರ್ಸ್ನ ಕೊಡುತ್ತೆ. ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಲಿ ಈಸ್ ಎ ಮಿಡಲ್ ಇಂಟರ್ಫೇಸ್. ಈ ಮಾನೋ ಡೆವಲಪ್ಮೆಂಟ್ ಅಂತ ಏನು ಬರುತ್ತೆ ಇದು ಅಡಿಷ್ನಲ್ ಬೇರೆ ಬೇರೆ ಆಪ್ರೇಟಿಂಗ್ ಸಿಸ್ಟಮ್ ವೆನ್ ಮ್ಯಾಕ್ ಅಥವಾ ಲಿನಕ್ಸಲ್ಲಿ ನೀವು .NET ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ C# ಯೂಸ್ ಮಾಡಬೇಕಾದ್ರೆ ಈ ಮಿಡಲ್ ಲೆವೆಲ್ ಇಂಟರ್ಫೇಸ್ನ ಯೂಸ್ ಮಾಡಿಕೊಂಡು ಡೆವಲಪ್ ಮಾಡ್ಬೋದಾಗಿದೆ. ಸೊ ಇಟ್ ಪ್ರೊವೈಡ್ಸ್ ದ ಇಂಟರ್ಆಪರೇಟಬಿಲಿಟಿ ಬಿಟ್ವೀನ್ ಮಲ್ಟಿಪಲ್ ಲ್ಯಾಂಗ್ವೇಜಸ್. ಇದಕ್ಕೆ ನಾವು ಡಿಸ್ಕ್ರೈಬ್ ಮಾಡಿದ್ವಿ. ಇಟ್ ಪ್ರೊವೈಡ್ ದ ಕಾಮನ್ ಟೈಪ್ ಸಿಸ್ಟಮ್ ಇಂಟರ್ಫೇಸ್ ಮಾಡಿಕೊಂಡು ಮಲ್ಟಿಪಲ್ ಲ್ಯಾಂಗ್ವೇಜ್ ಇಂಟರ್ಫೇಸ್ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ. ಸೊ ಅದರ ಜೊತೆ ನಾವು .NET ಫ್ರೇಮ್ವರ್ಕಲ್ಲಿ ಒಂದು ಹೈರಾರ್ಕಿ ಏನಿದೆ ಅಂತ ಒಂದು ಡೀಟೇಲಾಗಿ ನೋಡೋಣ. ಸೊ ಇಲ್ಲಿ ನೀವು ಡಯಾಗ್ರಾಮಲ್ಲಿ ನೋಡ್ಬೋದು. ವಿ ಸ್ಟೇಟೆಡ್ ದಿಸ್ ಆ್ಯಸ್ ಎ ಆರ್ಕಿಟೆಕ್ಚರ್ ಆಫ್ ಎ .NET ಫ್ರೇಮ್ವರ್ಕ್. ಸೊ .NETಲ್ಲಿ ಹೈಯರ್ ಲೆವೆಲ್ ಮೀನ್ಸ್ ಫಸ್ಟ್ ಲೆವೆಲ್ ಅಂತ ಅನ್ನೋದಕ್ಕಿಂತ ಇದನ್ನು ವಿಜುವಲ್ ಲೆವೆಲ್ ಅಂತ ಹೇಳ್ಬೋದು. ಸೊ ವಿಜುವಲ್ ಲೆವೆಲಲ್ಲಿ ಯು ವಿಲ್ ಹ್ಯಾವ್ ವಿಂಡೋಸ್, ವೆಬ್ ಫಾರ್ಮ್ಸ್, ಕನ್ಸೋಲ್ ಲೆವೆಲ್. ರಿಸಲ್ಟ್ನ ನೀವು ಯಾವ ರೀತಿ ನೋಡ್ತೀರಾ ಅದನ್ನು ನಾವು ಫಸ್ಟ್ ಫಾರ್ಮ್ ಅಂತ ರೆಪ್ರೆಸೆಂಟ್ ಮಾಡ್ತಿದ್ವಿ. ಹಿಯರ್ ಯು ವಿಲ್ ಗೆಟ್ ಎ ಲಾಟ್ ಆಫ್ ಲೈಬ್ರರೀಸ್. ವಿಂಡೋಸ್ ಲೈಬ್ರರಿ ಅಂದರೆ ಒಂದು ಯೂಸರ್ ಇಂಟರ್ಫೇಸ್ ಕ್ರಿಯೇಟ್ ಮಾಡಲಿಕ್ಕೆ ಬೇಕಾದಂಥ ಲೈಬ್ರರೀಸ್. ವೆಬ್ ಫಾರ್ಮ್ಸ್ ಅಂದರೆ ಒಂದು ಅಪ್ಲಿಕೇಶನ್, ಒಂದು ವೆಬ್ ಅಪ್ಲಿಕೇಶನ್ ಮಾಡಲಿಕ್ಕೆ ರಿಲೇಟೆಡ್ ಟು HTML, ಆ ರೀತಿ ಒಂದು ವೆಬ್ ಅಪ್ಲಿಕೇಶನ್ ಮಾಡಲಿಕ್ಕೆ ಬೇಕಾದಂಥ ಲೈಬ್ರರೀಸ್. ಕನ್ಸೋಲ್ ಅಪ್ಲಿಕೇಶನ್ ಅಂದರೆ ಯುವರ್ ಮ್ಯಾನ್ಯುಯಲ್ ಇನ್ಪುಟ್ಸ್ ಆ್ಯಂಡ್ ಔಟ್ಪುಟ್, ಪ್ರಿಂಟ್ ಮೆಸೇಜಸ್, ರೀಡ್ನ ಕನ್ಸೋಲ್ ಅಪ್ಲಿಕೇಶನಲ್ಲಿ ನಾವು ನೋಡ್ಬೋದು. ಸೊ ಸೆಕೆಂಡ್ ಲೇಯರ್ ಆರ್ 2 ಇಸ್ ಎ ಬೇಸ್ ಕ್ಲಾಸಸ್. ಬೇಸ್ ಕ್ಲಾಸಸ್ ಅಂದರೆ ಎನಿ ಅಪ್ಲಿಕೇಶನ್ ವೆನ್ ಯು ಆರ್ ಡೆವಲಪ್ ಮಾಡಬೇಕಾದ್ರೆ ಬೇಸ್ ಕ್ಲಾಸ್ ಅಂದರೆ ಒಂದು ಡೇಟಾಬೇಸ್ ಆ್ಯಕ್ಸೆಸ್ ಮಾಡಲಿಕ್ಕೆ, ನೆಟ್ವರ್ಕಿಂಗ್ ಆಕ್ಸೆಸ್ ಮಾಡಲಿಕ್ಕೆ, ಇನ್ಪುಟ್ ಔಟ್ಪುಟ್ ಆಪ್ರೇಷನ್ ಮಾಡಲಿಕ್ಕೆ ಒಂದು ಬೇಸ್ ಲೈಬ್ರರಿ ಇರುತ್ತೆ. ಈ ಲೈಬ್ರರಿ ಮೇಲೇ ಸೊ ಮೇಲ್ಗಡೆ ನಾವು ನೋಡಿದಂಥ ವಿಂಡೋಸ್, ವೆಬ್ ಫಾರ್ಮ್, ಅಪ್ಲಿಕೇಶನ್ ಅಥವಾ ಕನ್ಸೋಲ್ ಎಲ್ಲ ಆಕ್ಸೆಸ್ ಮಾಡ್ತಾ ಇದ್ದೀವಿ ಯೂಸರ್ ಅಂದರೆ ಅದ್ರ ಬೇಸ್ ಲೈಬ್ರರಿ ಇಲ್ಲಿ ಇರಬೇಕು. ಇಲ್ಲಿ ಇರೋಂಥ ಫಂಕ್ಷನ್ಸ್ನ ಮಾತ್ರ ನಾವು ಯೂಸ್ ಮಾಡ್ಬೋದು.
ಸೊ ನಾವಿಷ್ಟು ಬೇರೆ ಬೇರೆ ಕ್ಯಾಟಗರಿ ಡೇಟಾಬೇಸು, ರಿಫ್ಲೆಕ್ಷನ್ನು, ರಿಮೋಟ್ ಆ್ಯಂಡ್ IO ಅಂತ ನಾವು ಬೇಸ್ ಲೈಬ್ರರಿ ಕ್ಲಾಸಿಫೈ ಮಾಡಿದ್ರಿ. ಬೇಸ್ ಲೈಬ್ರರಿ ಎಲ್ಲಿರಬೇಕು, ದಿಸ್ ಮಸ್ಟ್ ಬಿ ರಿಲೇಟೆಡ್ ಟು ವಿಚ್ ಶುಡ್ ಮ್ಯಾಚ್ ದ ಸಿಂಟ್ಯಾಕ್ಸ್ ಆರ್ ಸ್ಟ್ರಕ್ಚರ್ ಆಫ್ ಕಾಮನ್ ಲ್ಯಾಂಗ್ವೇಜ್. ಒಂದು ಕಾಮನ್ ಲ್ಯಾಂಗ್ವೇಜ್, ಈಗ ನೀವು 3-4 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿದರೆ ಅಂದರೆ ಇಟ್ ಬಿಕಮ್ ರನ್ ಟೈಮಲ್ಲಿ ದೇ ಆರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ಇನ್ EXE ಫಾರ್ಮೆಟಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಬ್ಯಾಕ್ಗ್ರೌಂಡಲ್ಲಿ ದೇ ಫಾಲೋ ಎ ಕಾಮನ್ ರನ್ ಟೈಮ್. ಅದ್ರ ಜೊತೆಗೆ ಈವನ್ ನಾವು ಹ್ಯೂಮನ್ ಲೆವೆಲಲ್ಲೂ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಒನ್ಸ್ ಯು ಲರ್ನ್ ಒನ್ ಸಿಂಪಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಅದು ಏನಾಗಿರುತ್ತೆ ಅಂದರೆ ದ ರಿಲೇಷನ್ ಬಿಟ್ವೀನ್ ಒಂದು ಹೊಸ ಲ್ಯಾಂಗ್ವೇಜ್ ಕಲೀಲಿಕ್ಕೆ ಭಾಳಷ್ಟು ಕಷ್ಟ ಏನಿರಲ್ಲ. ಇಫ್, ಫಾರ್ ಲೂಪು, ವೈಲ್ ಲೂಪು, ರಿಪಿಟೇಷನ್, ಇಟರೇಷನ್, print and output, the same thing will be in the all other programming languages. The only thing you need to do is the syntax. So what happens today is there is no big difference in the syntax also. Syntax ಗಳಲ್ಲೂ ಕೂಡ ಭಾಳ ಚೇಂಜಸ್ ಏನೂ ಇರೋಲ್ಲ. ಸೊ ಒಂದು ಇಫ್ ಲೂಪ್ ನೀವು ಸಿಲಿಯ ಒಂದು ಫಾರ್ ಲೂಪ್ ಇಫ್ ಲೂಪ್ ಯಾವ ರೀತಿ ಆಗ್ತಾಯಿದ್ರಿ, ಫ್ಲವರ್ ಬ್ರ್ಯಾಕೆಟ್ ಓಪನ್ ಆ್ಯಂಡ್ ಕ್ಲೋಸ್ ಮಾಡ್ತಾಯಿದ್ರಿ, ಇನ್ ದ ಸೇಮ್ ಸಿಂಟ್ಯಾಕ್ಸ್ ಕ್ಯಾರೀಸ್ ಹಿಯರ್ ಆಲ್ಸೋ. .NETಲ್ಲೂ ಕೂಡ C# ಕೂಡ ಸೇಮ್ ಇಫ್ ಲೂಪ್ ಯಾವ ರೀತಿ ಆಗ್ತಿದೆ ಅದೇ ರೀತಿ ಆಗ್ತಿದೆ. So only difference is how do you include the libraries and how we are going to use, what are the maximum set of libraries available ಅನ್ನೋದನ್ನೇ comes a method of garbage collection and code manager. ಒಂದು garbage collection manager ಅಂದರೆ the variable declared and ಡಿಲೀಟ್ ಆದಾಗ, ಪ್ರೋಸೆಸ್ ಆದಾಗ, ಅನ್ಯೂಸ್ಡ್ ಕೋಡ್ ಇದ್ದಾಗ, ಅನ್ಯೂಸ್ಡ್ ಮೆಮೊರಿ ಮ್ಯಾನೇಜ್ಮೆಂಟ್ ಬೇಕಿರುತ್ತೆ. ಅದಕ್ಕೂ ಒಂದು ಕಾಮನ್ ಸ್ಟ್ರಕ್ಚರ್ನ ಗಾರ್ಬೇಜ್ ಕಲೆಕ್ಷನಲ್ಲಿ ಮಾಡಿರ್ತಾರೆ. ಸೊ ಕೋಡ್ ಮ್ಯಾನೇಜ್ಮೆಂಟಲ್ಲಿ ಕೋಡ್ ಅಂದ ಹೈರಾರ್ಕಿ ಮ್ಯಾನೇಜ್ಮೆಂಟ್, ಕ್ಲಾಸ್ ಆ್ಯಂಡ್ ಇಂಪೋರ್ಟೆಂಟ್ ಲೈಬ್ರರಿ, ಯೂಸರ್ ಡಿಫೈನ್ಡ್, ಈ ರೀತಿ ಒಂದು ಕೋಡ್ನ ಕ್ಲಾಸಿಫೈ ಮಾಡಲಿಕ್ಕೆ ಕೋಡ್ ಮ್ಯಾನೇಜರ್ ಬೇಕಿರುತ್ತೆ. ಸೊ ಬೇಸ್ ಲೆವೆಲಲ್ಲಿ ಅಥವಾ ಥರ್ಡ್ ಲೇಯರ್ ಅಂತ ಏನು ಹೇಳ್ತೀವಿ, ಅಟ್ ದ ಕೋರ್ ದ .NET ಫ್ರೇಮ್ವರ್ಕ್ಸ್ ಕಂಟೈನ್ಸ್ ಕಾಮನ್ ಲ್ಯಾಂಗ್ವೇಜ್, ರನ್ ಟೈಮ್, ಗಾರ್ಬೇಜ್ ಕಲೆಕ್ಷನ್ ಆ್ಯಂಡ್ ಕೋಡ್ ಮ್ಯಾನೇಜರ್. ಅದರ ಮೇಲೆ ನೆಕ್ಸ್ಟ್ ಅಪ್ಪರ್ ಲೇಯರಲ್ಲಿ ADO, .NET ಅಥವಾ IO, ಟ್ರೆಂಡಿಂಗ್, ಡಯಾಗ್ನಾಸ್ಟಿಕ್ ಅಥವಾ ರಿಮೋಟಿಂಗ್, ನೆಟ್ವರ್ಕ್ ರಿಲೇಟೆಡ್ ಲೈಬ್ರರೀಸ್ನ ಕೂಡ ಇಲ್ಲಿರುತ್ತೆ. ಸೊ ರಿಸಲ್ಟ್ ಲೆವೆಲ್, ಅಪ್ಲಿಕೇಶನ್ ಆರ್ GUI ಲೆವೆಲಲ್ಲಿ ಯು ವಿಲ್ ಗೆಟ್ ಎ 3 ಕ್ಯಾಟಗರಿ, ಮೇಜರ್ಲಿ 3 ಕ್ಯಾಟಗರೀಸ್: ವಿಂಡೋಸ್, ವೆಬ್ ಫಾರ್ಮ್ಸ್ ಆ್ಯಂಡ್ ಕನ್ಸೋಲ್ ಅಪ್ಲಿಕೇಶನ್. ಈ ರೀತಿ ಒಂದು .NET ಯೂಸರ್ ಇಂಟರ್ಫೇಸ್ ಅಥವಾ ಫ್ರೇಮ್ವರ್ಕ್ನ ನಾವು ಕ್ಲಾಸಿಫೈ ಮಾಡ್ಬೋದು. ಆ್ಯಕ್ಚುಲಿ ಇಟ್ ಈಸ್ ಎ ಫ್ರೇಮ್ವರ್ಕ್ನ ನಾವು ಕ್ಲಾಸಿಫೈ ಮಾಡ್ತೇವೆ. ನೀವು .NET ಫ್ರೇಮ್ವರ್ಕ್ನ ಡೌನ್ಲೋಡ್ ಮಾಡಬೇಕಾದ್ರೆ ವಿಜುವಲ್ ಸ್ಟುಡಿಯೋ microsoft.com ಈ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಬೋದು. ಫ್ರೀ ವರ್ಷನ್, ಕಮ್ಯುನಿಟಿ ಫಾರ್ ಓಪನ್ ಸೋರ್ಸ್ ಸ್ಟೂಡೆಂಟ್ಸ್ಗೆ, ಕಾಂಟ್ರಿಬ್ಯೂಟರ್ಸ್ಗೆ ಫ್ರೀ ವರ್ಷನ್ ಸಿಗುತ್ತೆ, ಅವೈಲಬಲ್ ಇದೆ. ವಿಜುವಲ್ ಸ್ಟುಡಿಯೋ 2019ನ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಇಟ್ ಗಿವ್ಸ್ ದ ಕಂಪ್ಲೀಟ್ environment for a program software development, C#, VB.NET, ವಿಜುವಲ್ ಸ್ಟುಡಿಯೋ, ASP.NET ಎಲ್ಲ ಕೋಡಿಂಗು ಕೂಡ ಈಗ ವಿಜುವಲ್ ಸ್ಟುಡಿಯೋದಲ್ಲಿ ಪಾಸಿಬಲಿ ಮಾಡ್ಬೋದು. ಇಟ್ ಈಸ್ ಆಲ್ಸೋ ಅವೈಲಬಲ್ ಫಾರ್ ವಿಜುವಲ್ ಸ್ಟುಡಿಯೋ ಕೋಡ್ ಅಂತ ಇದೆ. ಈ ವಿಜುವಲ್ ಸ್ಟುಡಿಯೋ ಕೋಡ್ ಏನಪ್ಪ ಅಂದರೆ ಜಸ್ಟ್ ಆನ್ IDE, ಕಂಪೈಲರ್ ಅಥವಾ ಫ್ರೇಮ್ವರ್ಕ್ ಇರಲ್ಲ, ಫ್ರೇಮ್ವರ್ಕ್ ಟೆಂಪ್ರವರಿ ಇರೋದಿಲ್ಲ. ಒಂದು ಇನ್ಸ್ಟಾಲರ್ ಸಿಗುತ್ತೆ ದಟ್ ಯು ಕ್ಯಾನ್ ಇನ್ಸ್ಟಾಲ್ ಇಂಟು ಮ್ಯಾಕ್ ಅಥವಾ ಲಿನಕ್ಸಲ್ಲೂ ಕೂಡ ಇನ್ಸ್ಟಾಲ್ ಮಾಡ್ಬೋದು. ದಿಸ್ ಈಸ್ ಲೈಕ್ ಯು ಕ್ಯಾನ್ ಆಡ್ ಅಪ್ ಸಮ್ ಪ್ಲಗಿನ್ಸ್ನ ಹಾಕ್ಕೊಂಡು C# ಸಿಮ್ಯುಲೇಷನ್ನು ಅಥವಾ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ನೀವು ಪ್ಲಗಿನ್ಸ್ನ ಲೇಟರ್ ಆನ್ವರ್ಡ್ಸ್ ಆ್ಯಡ್ ಮಾಡ್ಕೋಬೋದು. ಸೊ ದಟ್ ವಿಲ್ ಲುಕ್ ಲೈಕ್ ಸಮಥಿಂಗ್. ಈ ರೀತಿ ನೀವು IDEನ ಡೌನ್ಲೋಡ್ ಮಾಡಿಕೊಂಡು ಆನಂತರ ಬೇಕಾದಂಥ ಪ್ಲಗಿನ್ನ ಯೂಸ್ ಮಾಡ್ಕೋಬೋದು. ಸೊ ಮ್ಯಾಕ್ ಸ್ಟುಡಿಯೋ, ವಿಜುವಲ್ ಸ್ಟುಡಿಯೋ ಮ್ಯಾಕ್ಗೆ ಡೈರೆಕ್ಟ್ ಅವೈಲಬಲ್ ಇದೆ, ವಿಚ್ ವಿಲ್ ವರ್ಕ್ಸ್ ಆಲ್ಮೋಸ್ಟ್ ಸಿಮಿಲರ್ ಆ್ಯಸ್ ವಿಂಡೋಸ್. ಸೊ ನೀವು ಅನದರ್ ಪ್ಲ್ಯಾಟ್ಫಾರ್ಮ್, ಆಸ್ ಐ ಮೆನ್ಷನ್ಡ್ ಅರ್ಲಿಯರ್, ಮೊನೋ ಡೆವಲಪ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟಾಗಿ ಸಮ್ ಲ್ಯಾಂಗ್ವೇಜಸ್ಗೆ IDE ಥರ ಯೂಸ್ ಮಾಡ್ಬೋದು. ಸೊ ಮೊನೋ ಡೆವಲಪ್ಮೆಂಟ್ನ ನೀವು C# ಯೂಸ್ ಮಾಡಬೇಕು ಅಂದರೆ ಮೊನೋ ಕಂಪ್ಲೀಟ್ ಅಂತ ಒಂದು ಬ್ಯಾಕ್ಗ್ರೌಂಡ್ ಲೈಬ್ರರಿ ಇನ್ಸ್ಟಾಲ್ ಮಾಡಿಕೊಂಡು ಇದನ್ನು ಲಿನಕ್ಸ್ ಮಿಷನ್ಸ್ನಲ್ಲಿ ನೀವು ಇನ್ಸ್ಟಾಲ್ ಮಾಡಿಕೊಂಡು ಯು ಕ್ಯಾನ್ ಡೆವಲಪ್ ಆರ್ ಕೋಡ್ ಇನ್ ಎ C# ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ನಾನು ಈ 3 ಲಿಂಕು ಏನಿದೆ, ಫಸ್ಟ್ ಒನ್ ವಿಜುವಲ್ ಸ್ಟುಡಿಯೋ microsoft.com, ನಂತರ ವಿಜುವಲ್ ಸ್ಟುಡಿಯೋ ಕೋಡ್ ಅಷ್ಟೇ, ಅನದರ್ ಒನ್ ಈಸ್ ಮೊನೋ ಡೆವಲಪ್. ಈ 3 ಅಪ್ಲಿಕೇಶನ್ಸ್ನ ನೀವು ಡೌನ್ಲೋಡ್ ಮಾಡಿ, ಫ್ರೀ ಇರೋಂಥ ಯಾವುದು ಅವೈಲಬಲ್ ಇದೆ ಅದನ್ನು ಡೌನ್ಲೋಡ್ ಮಾಡಿ
ಲಿನಕ್ಸ್ ಮಿಷನಲ್ಲಿ ಕೋಡ್ ಮಾಡೋರು ವಿಜುವಲ್ ಸ್ಟುಡಿಯೋ ಕೋಡ್ನ ಮಾಡ್ಬೋದು. ಅನ್ನೋದರ್ ಒನ್ ಈಸ್ ಮಾನೋ ಡೆವಲಪ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿ ಒಂದು ಎನ್ವಿರಾನ್ಮೆಂಟ್ನ ರೆಡಿ ಮಾಡ್ಕೋಬೋದು. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಗೋ ಥ್ರೂ ಹೌ ದ ಪ್ರೋಗ್ರಾಮಿಂಗ್ ಇಸ್ ಡನ್ ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು.